ಅರಿವ ಮನದ ಅರಿವಿಗೂ ಬಾರದ ಹಾಗೆ, ಒಡನುಡಿವ ನಾಲಿಗೆಯ ಚಲನೆಗೂ ಸಿಗದ ಹಾಗೆ, ಒಳ ಹೊರಗೆ ತನ್ನಷ್ಟಕ್ಕೆ ತಾನೇ ನಿರಂತರ ಹರಿಯುತ್ತಲೇ ಇರುವ ಉಸಿರ ಜೀವದೊಡನಾಟ ಈ ಸ್ವಾತಂತ್ರ್ಯ. ಕಳೆದಷ್ಟು ಹಿಗ್ಗುವ ಕಾಲದ ತುಳಿತಕ್ಕೆ ಕುಗ್ಗದೆ, ಬೆಳೆದಷ್ಟು ಮಾಗುವ ಬದುಕಿನ ಅನಂತತೆಗೆ ಹಿಗ್ಗದೆ, ದಿಕ್ಕೊಂದನೆ ನೆಚ್ಚಿ ಹೆಜ್ಜೆ ಹಾಕಿದ್ದೇ ಪಥವಾಗಿ, ನಡೆದಲ್ಲೆಲ್ಲ ಬೆಳಕ ಸುರಿವ ಸೂರ್ಯನ ಚಿರಂತನ ಸಂಘರ್ಷದ ಜ್ವಾಲೆ ಈ ಸ್ವಾತಂತ್ರ್ಯ. ನಿರ್ಲಿಪ್ತತೆಯ ನೀರಸ ಜಡತ್ವದ ಎಲ್ಲೆಯನೆಂದೂ ಮುಟ್ಟದೆ, ಸಂವೇದನೆಯ ಸೂಕ್ಷ್ಮ ಗುರುತ್ವದ ಪರಿಧಿಯನೆಂದೂ ದಾಟದೆ, ತನ್ನ ಗ್ರಹಿಕೆಗೆ ಸಿಕ್ಕ ಅನ್ಯಮನದ ಮೂಕ ಮರ್ಮರಕ್ಕೆ ತಾನಾಗಿಯೇ ಎದೆ ಕರಗಿ ಮನಬಾಗಿ ಸಹಭಾಗಿ ಆಗಬಲ್ಲವರ ನಾಡಿನಲ್ಲಿ ಗೂಡು ಕಟ್ಟಿ ಹಾಡುವ ಹಕ್ಕಿ ಈ ಸ್ವಾತಂತ್ರ್ಯ. ನಮ್ಮ ಪ್ರಜ್ಞೆಯ ಕಿಚ್ಚು ಸ್ವಾಭಿಮಾನವಾಗಿ ಉರಿದಾಗ, ಅದರಾಶಯದ ಕೆಚ್ಚು ಸ್ವಾವಲಂಬನೆಯ ಹಾದಿ ತೆರೆದಾಗ, ದಾರಿದೀಪವಾಗಿ ಸರಿದಾರಿಗೆ ಹಚ್ಚುವ ಸ್ವಯಂ ಬೆಳಕಿನ ಕೈ ದೀವಿಗೆ ಈ ಸ್ವಾತಂತ್ರ್ಯ. ಬೆಳಕು ಹರಿಯಬೇಕು ಸುತ್ತಮುತ್ತಲೂ, ಅದಕ್ಕೆ ನಮ್ಮೊಳಗಿನ ಸೂರ್ಯ ಪ್ರಜ್ಞೆ ಉರಿಯಬೇಕು ಯಾವಾಗಲೂ. ಕರಗಬೇಕು ಎದೆ ಎದೆಗಳ ನಡುವಿನ ಮುಸುಕು ಕತ್ತಲು. ಸ್ವಾತಂತ್ರ್ಯ ನಮ್ಮ ನೆಲದ, ನಮ್ಮ ನಡುವಿನ, ನಮ್ಮೊಳಗಿನ ಉಸಿರಾದಂತೆ, ಒಳನೋಟವಾದಂತೆ, ನಮ್ಮ ನೆಚ್ಚುಗೆ ಮೆಚ್ಚುಗೆ ಹೆಚ್ಚುಗೆ ಒಲಿಯುವುದು ಪರಿಪೂರ್ಣತೆಗೆ. ಯಾವುದೋ ಸ್ಫೂರ್ತಿಗೆ ನಿರ್ಭಯದ ಹೆಡೆ ಬಿಚ್ಚಿ ಹರಿದಾಡುವ ಸುಳಿದಾಡುವ ಮಂದಾನಲನ ಮಾಧುರ್ಯದಂತೆ ಇರಬಲ್ಲ ಈ ಇಂಥ ಸ್ವಾತಂತ್ರ್ಯ ಆಗಬೇಕಿತ್ತು ನಮ್ಮೆಲ್ಲರ ಉಸಿರ ಕೇಳಿ. ಆಗಿದ್ದು ಮಾತ್ರ ದಿಕ್ಕೆಡಿಸುವ ಬಿರುಗಾಳಿ. ಯಾರದೋ ಪ್ರೀತಿಗೆ ಲಜ್ಜೆ ತೋರಿ ನಗುತ್ತ ಕುಣಿವ ನಕ್ಷತ್ರದಂತೆ ಇರಬಲ್ಲ ಈ ಇಂಥ ಸ್ವಾತಂತ್ರ್ಯ ಆಗಬೇಕಿತ್ತು ನಮ್ಮೆಲ್ಲರ ಒಳನೋಟ. ಆಗಿದ್ದು ಮಾತ್ರ ಬೆಂಕಿ ಉಗುಳುವಾಟ. ಮೊದಲೇ ದಾಸ್ಯದ ಊರಿಗೆ ಸಿಕ್ಕು ನಲುಗಿ ನಿಕೃಷ್ಟಗೊಂಡಿದ್ದ ಈ ನೆಲಕ್ಕೆ, ಅದೇ ಆಗ ಆರಿದ ಉರಿಯ ಬೂದಿಯೊಡಲಲ್ಲಿ ಮಣ್ಣು ಪಾಲಾಗಿದ್ದ ತನ್ನ ಹೊಂಗನಸುಗಳ ಬಿತ್ತ ಮೊಳಕೆಯೊಡೆವ ಹೊತ್ತಲ್ಲೇ, ನೆಲದ ನಿಟ್ಟುಸುರಿಗೆ ತಂಪೆಲರಾಗಬೇಕಿದ್ದ ಈ ಸ್ವಾತಂತ್ರ್ಯ, ಶತಶತಮಾನಗಳ ಕಾಲ ಹಸಿದು ಬಳಲಿ ಬೆಂಡಾಗಿ ಕಂಗೆಟ್ಟಿದ್ದ ಜನಮನಕ್ಕೆ ಅನ್ನ ಚೈತನ್ಯವಾಗಬೇಕಿದ್ದ ಈ ಸ್ವಾತಂತ್ರ್ಯ, ತುಚ್ಛ ಇಚ್ಛೆಯಾಗಿ ಹುಚ್ಚು ಸ್ವೇಚ್ಛೆಯಾಗಿ ಮೆರೆದ ಸ್ವಾತಂತ್ರ್ಯ, ಅದೇ ಆಗ ಆರಿದ ಉರಿಯ ಅಗ್ನಿಶೇಷಕ್ಕೆ ಆಯಿತೆ ಸುರಿವ ತುಪ್ಪ. ಆಗಿದ್ದೂ ಮಾತ್ರ ಹೀಗೆ ನಡು ನೀರಲ್ಲೂ ಬೆಂಕಿ ಹೊತ್ತಿಸಿಕೊಂಡ ತೆಪ್ಪ. ಅರ್ಥವೂ ಇರುವ ಸ್ವಾರ್ಥವೂ ಇರುವ ಅಮೃತಮತಿಯ ವ್ಯಾಮೋಹಕ್ಕೆ ಉತ್ತರ ಅನರ್ಥ ಬಾಳು. ಅದಕ್ಕೂ ಅಷ್ಟಾವಕ್ರನದೇ ಗೀಳು. ಎಲ್ಲಕ್ಕೂ ಸಮರ್ಥನೆಯ ಜಾನವಾದ ಹೂಡುವ ಚಿತ್ತ ಕೂಪ ಮಂಡೂಕವಾದಂತೆ, ಅಭ್ಯಾಸ ಬಲವಿದ್ದಂತೆ ಒಟಗುಟ್ಟುತ್ತಿರುವುದೇ ಸ್ವತಂತ್ರ ವೇದ. ಬರುವ ಅಭ್ಯಾಸವಿಲ್ಲದ ಕುಪ್ಪಳಿಸುವಾಟವೇ ಗತ್ಯಂತರ ಮೋದ. ಸ್ವಯಂಕೃತ ಬಾವಿಯ ತೊರೆಯದೆ ಬಂತೆ 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 ಬಯಲ ಬೆಳಕು. ಹತ್ತಿ ಅಂತಃಶೋಧಕ್ಕೂ ಜೀಕು ಬೆಳಕು ಹರಿಯಬೇಕು. ನಮ್ಮದು 9 ಎಕರೆ ಜಮೀನಿಗಿರೋದು. ಅದರಲ್ಲಿ ನಾನು ಇದು ಮೊದಲೆಲ್ಲ ಈ ಸಾವಿ ಸಿರಿಧಾನ್ಯನ ಅದೆಲ್ಲ ಬಿಟ್ಬಿಟ್ಟಿದ್ರಿ. ಇಲ್ಲಿ ಊದ್ಲು ಫಸ್ಟ್ ಈ ಊರಲ್ಲಿ ಬೀಜ ತಂದು ಊದ್ಲು ಕೊರ್ಲೆ ಎಲ್ಲ ಬೆಳೆದಿರೋದು ನಾನೇ ಮೊದಲು. ಇಲ್ಲಿ ಅಷ್ಟು ಒಂದ್ಸಲ 1 ಎಕರೆ ಪೂರ್ತಿ ಇದು ಹಾಕಿದ್ವಿ. ಈ ಸಿರಿಧಾನ್ಯಗಳನ್ನ 1 ಎಕರೆ ಹೊಲ ಎಲ್ಲ ವೆರೈಟಿ ಊದ್ಲು ಕೊರ್ಲು ನವಣೆ ರಾಗಿ ಈ ಏಕ ಬೆಳೆ ಏನಿದೆ ಏಕದಳ ಇದು ಸಸ್ಯಗಳೇನದು ಅವನಷ್ಟು ಒಂದು ಕಡೆ ಒಂದು 7-8 ಇದನ್ನು 1 ಎಕರೆಯಲ್ಲಿ ಬೆಳೆದಿದ್ದೆ. ಆ ವರ್ಷ ಕೃಷಿ ಇಲಾಖೆಯವರು ಅಲ್ಲಿ ಇದು ಕ್ಷೇತ್ರೋತ್ಸವ ಮಾಡಿದ್ರು. ಅದನ್ನು
ಅದ್ರ ನಂತರ ನಾನು ಮನೆ ಪೂರ್ತಕ್ಕಷ್ಟ ನವಣಿ ಅಥವಾ ಇದನ್ನ ನವಣಿನ ಮೊದಲು 1 ಎಕರೆ ಅರ್ಧ ಎಕರೆ ಹಾಕ್ತಿದ್ದೆ. ಆಮೇಲೆ ಇಲ್ಲಿ ಚೀಲ ಅದಾವ, ಯಾರು ತಗೊಳಕ್ಕೆ ತಯಾರಿಲ್ಲ. ಒಂದು ಕ್ವಿಂಟಲ್ ನವಣಿ ಇದೆ, 1 ಕ್ವಿಂಟಲ್ ಊದ್ಲು ಇದೆ. ಕೇಳಿದ್ರೆ ಟನ್ ಗಂಟ್ಲೆ ಬೇಕು ಅಂತಾರೆ, ನಮ್ಗೆ ಟನ್ ಗಂಟ್ಲೆ ಊದ್ಲು ಬೇಕು ಅಂತ ಕೇಳ್ತಾರೆ. ಈಗ ಇರೋವು ತಗೊಳ್ಳಿಕ್ಕೆ ತಯಾರಿಲ್ಲ. ಈಗ ಇಷ್ಟು ತೊಗೊಂಡು ನೀವು ಎಷ್ಟಾದರೂ ಬೆಳೆದು ಕೊಡ್ರಿ ತೊಗೊತೇವೆ ಅಂತ ಇದ್ದರೆ ನಾವು 1 ಎಕರೆ 2 ಎಕರೆ ಅದನ್ನು ಹಾಕ್ಬೋದು. ಕೆಲವರು ಕೇಳಿದರು ಈಗ ಈ ಮಂಡ್ಯ ಆರ್ಗ್ಯಾನಿಕ ಅಂತ ಅಲ್ಲೇನೋ ಶುರುವಾಗಿದೆ, ಬೆಂಗಳೂರು ಮೈಸೂರು ಅಲ್ಲಿ ನಮ್ಮ ರೈತರೆಲ್ಲರೂ ಒಂದು ಸಲ ಹೋಗಿ ಬಂದೆವು. ಭಾಳ ಚೆನ್ನಾಗಿ ಮಾಡಿದಾರಂತ, ಭಾಳ ಇದಾಗ್ತಾಯಿದೆ ಈ ದೇಶಿ ಕೃಷಿಕರ ಬಳಗ ವತಿಯಿಂದ. ನಾವು ಆ ಥರ ಮಾಡ್ಬೇಕು ಅಂತಂದು ಅಲ್ಲಿಗೆ ಇವರೆಲ್ಲರೂ ಹೋಗಿದ್ವಿ. ಹೋದ್ರೆ ಅಲ್ಲಿ ಅವ್ರ ಸೊಸೈಟಿ ಕಂಪ್ನಿ ಹಿಂಗೆಲ್ಲ ಮಾಡಿ ಪ್ಯಾರನಿಗೆ ಸಹಿತ ಎಕ್ಸ್ಪೋರ್ಟ್ ಮಾಡ್ತಾರಂತ ಕೇಳಿದ್ವಿ. ಆಮ್ಯಾಕೆ ಈ ಸಾವಯವ ಗ್ರಾಮ ಯೋಜನೆ ಏನಿದೆ ಅಲ್ಲ, ಅದೇ ಟೈಪ್ ಅವ್ರು ಏನು ಮಾಡಿದ್ದಾರೆ, ಈಗ ಅದು ಸರ್ಟಿಫಿಕೇಷನ್ ಆಗ್ಬೇಕು. ಈಗ ನಾ ಸಾವಯವ ಮಾಡ್ತಾ ಇದ್ದೇನೆ ಅಂದರೆ ಸರ್ಟಿಫಿಕೇಷನ್ ಆಗ್ಬೇಕು. ಅದೊಂದು ದೊಡ್ಡ ಇದು, ಅದು ಹಗರಣ. ಅಂದರೆ ಅವ್ರ ಸಲುವಾಗಿನೇ ಈ ಸಾವಯವ ಗ್ರಾಮ ಯೋಜನೆ ಶುರುವಾಗಿರೋದು ಅವರಿಂದನ ಅನ್ನೋ ಥರ ಇದೆ ಅದು. ನಾವು ಇಲ್ಲಿ 3 ವರ್ಷ ಏನು ಸಾವಯವ ಗ್ರಾಮ ಮಾಡಿದ್ವಿ ನಾವು. ಒಬ್ಬ ಮನುಷ್ಯ, ಒಬ್ಬ ಆಫೀಸರ್ ಬಂದು ನಾವು ಫೀಲ್ಡ್ ಸಹಿತ ಹೋಗಲಿಲ್ಲ. ಅಲ್ಲೇ ನಮ್ಮ ಆಫೀಸ್ನಲ್ಲಿ ಕುಂತು ಒಂದಿಷ್ಟು ನೋಡಿ, ನಮ್ಮ ಎಲ್ಲ ಲೆಟ್ರ್ಸ್ ಅವು ಇವು ನೋಡಿ ಸೈನ್ ಮಾಡಿ ಎಲ್ಲ ಇದು ಮಾಡಿ ಹೋದ್ರೆ. ಆಮೇಲೆ ಅವು ABC ಅಂತ ಇರ್ತದೆ ಸರ್ಟಿಫಿಕೇಟ್. 1ನೇ ವರ್ಷದ ಸಿ ಗ್ರೇಡ್, A ಗ್ರೇಡ್ ಅಂತ. 3 ವರ್ಷ ಆದಮೇಲೆ A ಗ್ರೇಡನ್ನು ಕೊಡ್ತಾರೆ ಅವ್ರು. ಅದು ಹಿಂಗೆ ಅಪ್ಪಪ್ಪ ಕಂಪ್ನಿ ಅವು ಬೇರೆ ಬೇರೆ ಅದಾವೆ, ಸರ್ಟಿಫಿಕೇಟ್ ಏಜೆನ್ಸಿನ ಬೇರೆ ಬೇರೆ ಕಂಪ್ನಿ ಅದಾವೆ. ಅವ್ರಿಗೆ 1 ವರ್ಷಕ್ಕೆ 30,000 ರೂಪಾಯಿ. ಅದು ಸಾವಯವ ಗ್ರಾಮ ಯೋಜನೆಯಲ್ಲಿ ಅವರಿಗೆ ಇದಾಗೋದು ಆ ಥರ. ಅಂದ್ರೆ 3 ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವ್ರಿಗೆ ಸಂದಾಯ ಆಯಿತು. ಅವರು ಒಂದ್ಸಲ ಬಂದು ಹೋಗಿರೋದು. ಆಮೇಲೆ ನಾವು ಯಾರು ಮಾಡೇ ಇಲ್ಲ, ನಾ ಮಾಡಿರೋದು ನಾ ಒಬ್ಬನೇ. ಈಗ ಎಲ್ಲರದ್ದು ಸರ್ಟಿಫಿಕೇಷನ್ ಆಗಿದೆ, ಎಲ್ಲರೂ ಬೆಳೆದು ಕೊಟ್ರೆ ಅದನ್ನು ಮಾರ್ಬೋದು. ಸಾವಯವದ ಹೆಸರಲ್ಲೇ ಅದನ್ನು ಮಾರ್ಬೋದು. ಈ ಥರ ಆಗ್ತಾ ಇದೆ. ಅವರು ಆ ಥರನ ಇದನ್ನ ಇಟ್ಕೊಂಡು ಕೆಲವು ಗ್ರಾಮಗಳನ್ನ ಅಲ್ಲಿ ಮಂಡ್ಯದಲ್ಲಿ, ನಮ್ಮ ಮಂಡ್ಯದ ಹುಡ್ರು ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಆಟೋ ಹೊಡಿತಾರೆ, ಅಲ್ಲಿ ಚಾದ ಅಂಗಡಿ ಅದಾರ, ಅದನ್ನ ನೋಡಿ ನನಗೆ ಇದಾಗಿ ಅಲ್ಲಿದ್ದ ಬಂದು ಇದನ್ನು ಶುರು ಮಾಡಿದೆ ಅಂತ ಏನೇನೋ ಹೇಳ್ಕೊಂಡು ಸ್ವಲ್ಪ ಪಬ್ಲಿಸಿಟಿ ತೊಗೊಂಡಿದ್ರು ಅವರು. ಅವ್ರ ಹೆಸರು ಏನಿದೆ ನೆನಪು. ತಗೊಂಡು ಅದು ಭಾಳ ಕ್ಲಿಕ್ಕಾಗಿ ರೋಡಿಗೆ ಇರೋದ್ರಿಂದ ಹಿಂಗೇನೋ ಕೋಟಿಗಂಟ್ಲೆ ಟರ್ನ್ ಓವರ್ ಆಗ್ತಾಯಿದೆ ಅಂತ ಕೇಳಿದ್ವಿ ನಾವು. ಆಮೇಲೆ ಅಲ್ಲಿ ರೇಟ್ ನೋಡಿದ್ವಿ, ಶೇಂಗಾ ಅರ್ಧ ಕೆಜಿ 100 ರೂಪಾಯಿ. ಇಲ್ಲಿ ನಾವು ಮಾರೋದು 30 ರೂಪಾಯಿ ಕಾಯಿ, 35 ರೂಪಾಯಿ ಕೆಜಿ ಹೋಗ್ತದೆ. 35. ಈ ವರ್ಷ 3,000ದಿಂದ 2,500ದಿಂದ 4,500 ತನಕನೂ ಮಣ್ಣು ಗಿಡ ಶೇಂಗಾ ಮಾರಿದ್ರು. ಇವರು ಅರ್ಧ ಕೆಜಿ ಕಾಳಿಗೆ 100 ರೂಪಾಯಿ, 200 ರೂಪಾಯಿ ಕೆಜಿ. ಇವು ಸಾವಿ ಊದ್ಲು ಎಲ್ಲ ಹಂಗೆ ಅರ್ಧ ಕೆಜಿಗೆ 100 ರೂಪಾಯಿ. ನಾವು ಇಲ್ಲಿ ನಂತವು ರಾಗಿ ಒಂದಿಷ್ಟು ನವಣಿ ಎಲ್ಲ ಇದ್ವಲ್ಲ, ಅಲ್ಲಿ ನಂಬರ್ ಕಳಿಸ್ಬೋದು ಅಂದ್ರೆ ಕಳಿಸ್ಬೋದು ಅಂದ್ರೆ ಇಲ್ಲಿ ಬಂದು ಕೇಳಿ ಕಳಿಸ್ಬೋದು. ಇಲ್ಲ ಸ್ಟಾಕ್ ಐತಿ, ನಮ್ಮ ಖಾಲಿ ಆದಾಗ ಹೇಳ್ತೇವೆ. ಆಮೇಲೆ ಹಂಗೆ ಫೋನ್ ಹಚ್ಚಿದ್ವಿ, ಅವ್ರು ಸ್ಟಾಕ್ ಐತಿ ಅನ್ಕಂತ. ಮತ್ತು ಆವಾಗ ಇವ್ರೇನು ಒಂದಿಷ್ಟು ಗ್ರಾಮಗಳನ್ನ ಮಂಡ್ಯದಲ್ಲಿ ತೊಗೊಂಡಿದ್ರಲ್ಲ, ಅಲ್ಲಿ ಇವ್ರು ಅದೇ ಶುರುವಾಗಿದ್ರು. ಶುರುವಾದ ವರ್ಷಕ್ಕೆ ಇವ್ರಿಗೇನು ಸರ್ಟಿಫಿಕೇಷನ್ ಆಗಲ್ಲ ಅವು. ಈಗ A ಗ್ರೇಡ್ ಸಿಕ್ಕರೆ ಇವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರ್ತೈತಿ ಹೊರಗಡೆ ದೇಶಕ್ಕೆ. ಅದು ಸಿಗಲ್ಲ, ಅದು ಬರೋಕೆ ಇನ್ನೂ 3 ವರ್ಷ ಬೇಕು. ಆಮೇಲೆ ಈ ಹೊರಗಡೆ ರೈತರಿಂದನೇ ಇವ್ರು ತೊಗೊಳ್ತಾ ಇಲ್ಲ. ಇವ್ರು ಎಲ್ಲಿ ತೊಗೊಂಡು ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವೇ ಅದು ಏನೋ ಇದೆ ಅಂತ ನಾವು ಅಲ್ಲಿಗೆ ಕೇಳೋದು ಬಿಟ್ರು. ಆಮೇಲೆ ಇಲ್ಲಿ ಬೆಳಗಾವಿಯಿಂದ ಕೇಳಿದ್ರು ಕೆಲವರು, ಕೇಳಿ ಸುಮ್ಮನಾದ್ರು ಶೇಂಗಾ ತೊಗೊಳ್ತೇನೆ ಅಂತ ಕೇಳ್ತಾರೆ. ಆಮೇಲೆ ರೇಟು ಒಂದು 10% ಜಾಸ್ತಿ ಆಗಿ ಕೊಡ್ರಿ ಅಂದ್ರೆ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ನಾವು ಈ ರೈತರು ಎಲ್ಲರೂ ಸೇರಿ ಒಂದು 20-30 ಮಂದಿ ರೈತರು ಸೇರಿ ಬೆಳೆದ್ರೆ ಕೊಡ್ಬೋದು. ಅವರು ಟನ್ ಗಂಟ್ಲೆ ಬೇಕು, 3 ಟನ್ 4 ಟನ್ ಬೇಕು ಊದ್ಲ, ಆ ಥರನೇ ಕೇಳಿದರು. ಈಗಿರೋನಂತ 1 ಕ್ವಿಂಟಲ್ ಐತೆ ಒಯ್ಯಿರಿ ಅಂದ್ರೆ ತಗೊಳಕ್ಕೆ ತಯಾರಿಲ್ಲ. ಈಗ ಭಾಳ ಸುಲಭ ಇದೆ ಅದು. ಈಗ ನ್ಯಾಯ ಬೆಲೆ ಅಂಗಡಿ ರೇಷನ್ ಕೊಡೋರು ಯಾರು, ಗೌರ್ಮೆಂಟಾಗ ಕೊಡ್ತಾ ಇದೆ.
ಈ ಪೂರ್ತಿ ಆಹಾರ ಇದು ನಿಯಂತ್ರಣದಲ್ಲಿರೋದು ಗೌರ್ಮೆಂಟ್ ಇದರಲ್ಲೇ ಇದೆ. ಈಗ ಅವರು ಸಾವಯವ ರೈತರ ಮಾಲನ್ನು ಯಾಕೆ ತಗೋಬಾರ್ದು? ಸಾವಯವ ಬೆಳೆದಿರೋ ರೈತರು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ಬೇಕು. ಫಸ್ಟ್ ಸಾವಯವದಲ್ಲಿ ಇವತ್ತೇನು ಬೆಳೀತಿದೆ ಆ ರೈತರದ ಆಹಾರ ಧಾನ್ಯ ಏನೇ ಇರಲಿ ಅದನ್ನು ತೊಗೊಂಡು ಅವರು ಅದೇ ರೇಷನ್ನಲ್ಲಿ ಅದನ್ನೇ ಕೊಡ್ಬೋದು. ಫಸ್ಟಿಗೆ ಅವ್ರು ಗೋಧಿ ಬೆಳೀಲಿ, ಕಡ್ಲಿ ಬೆಳೀಲಿ, ಹೆಸರು ಬೆಳೀಲಿ, ಅಲಸಂದಿ ಬೆಳೀಲಿ, ಮತ್ತೊಂದು ಆಹಾರ ಧಾನ್ಯ ಭತ್ತ ಅದನ್ನೇ ತೊಗೊಳೋದು. ಆ ಸಾವಯವದಲ್ಲಿ ಬೆಳೆಯೋ ರೈತರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ನೀವು ಅಲ್ಲಿ ಈಗ ಇಲ್ಲಿ ಕೊಡೋದು ಅಲ್ಲಿ ಸ್ವಲ್ಪ ಪ್ರಮಾಣ, ಅದು ಕಂಟಿನ್ಯೂ ಆಗಿ ಕೊಡ್ಬೇಕು ಅಂತ ಅಲ್ಲ. ಯಾಕಂದರೆ ಅದು ತಪ್ಪು. ಪುಕ್ಕೋಕ ಹೇಳೋದು ಕೂಡ ಅದು ನಾವು ಜಾಸ್ತಿ ರೇಟ್ ಸಿಗ್ಬೇಕು ಅಂತಂದು ಇವತ್ತು ಭಾಳ ರೈತರ ಹಾಗಾಗಿ ಸಾವಯಕ್ಕೆ ಬರ್ತಾರೆ. ಒಂದು 2-3 ವರ್ಷ ಮಾಡಿ ಮತ್ತೆ ವಾಪಸ್ ಹೋಗಿಬಿಡ್ತಾರೆ, ನಮಗೇನು ಸಿಗಲ್ಲ ಅಂತ. ಆದ್ರೆ ಸ್ವಲ್ಪ ದಿನ ಅದು ಬೇರೆಯವರಿಗೆ ಅದರಿಂದ ಲಾಭ ಐತಿ ಅಂತ ಬೇರೆ ರೈತರಿಗೆ ಅನ್ನಿಸ್ಬೇಕು. ಅದು ಸಾವಯವ ಮಾಡೋದ್ರಿಂದ ನಮಗೆ ಲಾಭ ಐತಪ್ಪ, ಅವ್ರ ಸಂಖ್ಯೆ ಬೆಳೆದಂಗೆ. ಮತ್ತು ಇವತ್ತು ಈಗೇನು 4-5 ವರ್ಷದಿಂದ ಬಿಟಿ ಎತ್ತಿ ಏನು ತಿರುಗಿ ವಾಪಸ್ ಅದಕ್ಕೆ ಬರ್ತದೆ. ನೀವು ಶೇಂಗಾ ಹಾಕಿದ್ರೆ ಗೊಬ್ಬರ ಹಾಕೋ ಅವಶ್ಯಕತೆನೇ ಇರಲ್ಲ. ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಹೆಸರು ಹಾಕಿದ್ರೆ ಗೊಬ್ಬರ ಹಾಕ್ಬೋದು, ಬಿಡ್ಬೋದು. ಅದು ಬೆಳೆದು ಬಿಡ್ತೈತೆ. ಮಳೆ ಆದ್ರೆ ನಾವೇ ಆದರೂ ಹಾಗೆ ನಾವು ತಿರುಗಿ ನೀವು ಇಲ್ಲಿ ರೈತರಿಂದ ನಮ್ಮ ಸ್ಥಳೀಯ ರೈತರು ಈಗ ಎಲ್ಲೋ ಬೆಳೆದ ಭತ್ತನ ತಂದು ಇಲ್ಲಿ ನಾವು ಪುಕ್ಕಟೆ ಕೊಡೋ ಬದಲಿ ಇಲ್ಲಿ ಬೆಳೆದ ರೈತರ ಬೆಳೆಗಳನ್ನು ನೀವು ತಗೊಂಡು ಅದನ್ನೇ ಎಲ್ಲರಿಗೆ ಹಂಚಿಕೆನೇ ಆಗ್ತೈತೆ. ಅದನ್ನು ತೊಗೊಂಡು ಅದನ್ನೇ ಒಂದು ನ್ಯಾಯಯುತವಾದ ಬೆಲೆಯಲ್ಲಿ ಕೊಡ್ರಿ. ಸ್ವಲ್ಪ ಹೆಚ್ಚಿಗೆ ಪರ್ಸೆಂಟ್ ಈಗೇನು ಮಾರ್ಕೆಟ್ನಲ್ಲಿ 20 ರೂಪಾಯಿ kg ನಾವು ನಿಂತ್ರೆ ನೀವು 30 ರೂಪಾಯಿ ಹಾಕಿ ಕೊಟ್ರೂ ಆ ಸಾವಯವ ಬೆಳೆದ ರೈತಗೆ ಪ್ರೋತ್ಸಾಹ ಸಿಗ್ತೈತಿ. ಈ ಸಾವಯವ ಬೆಳೆದ ರೈತ 3,000 ರೂಪಾಯಿ ಕ್ವಿಂಟಲ್ ಮಾರ್ತೈತೆ ಅಂದ್ರೆ ಇನ್ನೊಬ್ಬ ನವನಿ ಬೆಳೆದವನು 2,000 ರೂಪಾಯಿ ಸಿಗ್ತೈತೆ ಅಂದ್ರೆ ನಾನು ಆಟೋಮೆಟಿಕ್ಲಿ ನಾನು ಸಾವಯವ ಮಾಡಿದ್ರೆ, ಯಾಕಂದ್ರೆ ಗೊಬ್ಬರ ಹಾಕಲ್ಲ ಏನಿಲ್ಲ, ನಾನು ಸುಮ್ಮನೆ ಸಾವಯವ ಆಗಿದ್ರೆ ನನಗೆ 1,000 ರೂಪಾಯಿ ಜಾಸ್ತಿ ಸಿಗ್ತೈತಲ್ಲ ಅನ್ನೋ ಆಸೆ ಆಗ್ಬಿಡ್ತದೆ. ಅಂದ್ರೆ ಇದನ್ನು ಇಂಪ್ರೂವ್ ಮಾಡೋಕ್ಕೆ ಜನರಲ್ಲಿ ಅದನ್ನು ಪಾಪ್ಯುಲರ್ ಮಾಡೋ ಸಲುವಾಗಿ ಒಂದು 5 ವರ್ಷ 10 ವರ್ಷದ ತನಕ ಇದನ್ನು ಕಂಟಿನ್ಯೂ ಮಾಡಿದ್ರೆ ಆಮೇಲೆ ಎಲ್ಲರೂ ಸಾವಯವಕ್ಕೆ ಬಂದುಬಿಡ್ತಾರೆ. ಅವಾಗ ಅದನ್ನು ಮುಂದುವರ್ಸ್ಬೇಕು ಅಂತ ಏನಿರಲ್ಲ. ಅದು ಎಲ್ಲರಿಗೆ ಸಿಗೋ ಅಂಥ ಬೆಲೆ ನಾವು ಮಾರ್ಕೆಟ್ನಲ್ಲಿ ಮಾರಿದ್ರೆ ಎಲ್ಲರಿಗೂ ಶುದ್ಧ ಆಹಾರನೂ ಸಿಗ್ತೈತಿ. ಎಲ್ಲ ರೈತರು ಶುದ್ಧವಾದದ್ದನ್ನು ಬೆಳಿತಿರ್ತಾರೆ, ಎಲ್ಲರಿಗೆ ಶುದ್ಧವಾದದ್ದ ಸಿಗ್ತದೆ 10 ವರ್ಷದ ನಂತರ. ಈಗ ಸದ್ಯ ಅದಕ್ಕೆ ಉತ್ತೇಜನ ಕೊಡೋದು ಅನಿವಾರ್ಯ ಅನ್ನಿಸ್ತೈತಿ. ಈ ನಮ್ಮಲ್ಲಿ ಇಲ್ಲಿ ಒಂದು 10-15 ಜನ ರೈತರು ಸಾವಯವದಲ್ಲಿ ಬೆಳೆಯೋರು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅದಾರೆ. ಅವರಿಗೆ ಈಗ ಕೆಲವ್ರು ಕೇಳಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕೇಳ್ತಾರೆ. ಅದು ಈಗ ಸ್ವಲ್ಪ ಸ್ವಚ್ಛ ಮಾಡಿ ಕಳ್ಸೋದು, ಪದೇ ಅದನ್ನು ಮಾಡ್ಕೊತ ಇರೋದು. ಇಲ್ಲಿ ಬೇರೆ ಕೆಲಸ ಒಕ್ಕಲ್ತನದ ಕೆಲಸ ಮಾಡಲಿಕ್ಕೆ ಅದ್ರ ನಡುವೆ ಕಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ ರೈತರಿಗೆ. ಹಾಗಾಗಿ ಗ್ರಾಹಕರ ಒಕ್ಕೂಟಗಳು ಒಟ್ಟಾರೆಯಾಗಿ ನಮಗೆ ಈ ವರ್ಷ ಮುಂಚಿತವಾಗಿ ನಮಗಿಷ್ಟು ನವಣೆ ಬೇಕು, ಇಷ್ಟು ಕ್ವಿಂಟಲ್ ಊದ್ಲು ಬೇಕು ಅಂದರೆ ನಾವು ಈ ಒಂದು 8-10 ಜನ ರೈತರು ಎಲ್ಲರೂ ಸೇರಿ ನಮ್ಮದು ಒಂದು ಬಳಗ, ರೈತರ ಬಳಗ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿರೋ ಸಾವಯವ ರೈತರು ಅಷ್ಟೇ ಸೇರಿಕೊಂಡು, ಈಗ ಒಂದು ಊರಿಗೆ ಒಬ್ಬ ರೈತ ಇರ್ಬೋದು, 2 ರೈತರು ಸಾವಯವ ರೈತರ ಇದೆ. ಈಗ ಕಾಕೋಳದಲ್ಲಿ ಒಂದು 2-3 ಇದ್ದಾರೆ, ಇಲ್ಲಿ ಅದಾರೆ. ಬೇರೆ ಕಡೆ ಹಿರೇಮಾಗನೂರಲ್ಲಿ ಒಬ್ಬರು ರೈತರು, ಹಿರೇಕೆರೂರಲ್ಲಿ ಒಬ್ಬರು ಇದ್ದಾರೆ. ಹಿಂಗೆ ಇಡೀ ತಾಲೂಕಿನಲ್ಲಿ 1-2 ಈಗಿದ್ದಾರೆ ಸಾವಯವ ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ. ಎಲ್ಲರೂ ಸೇರಿಕೊಂಡು ನಾವು ಈ ಗ್ರಾಹಕರ ಒಕ್ಕೂಟಗಳಾಗಲಿ, ಈ ಸಾವಯವ ಮಾರಾಟ ಮಳಿಗೆಗಳಾಗಲಿ ಒಟ್ಟಾರೆಯಾಗಿ ನಮಗಿಷ್ಟು ನವಣೆ ಬೇಕು, ಈ ವರ್ಷಕ್ಕೆ ಇಷ್ಟು ಶೇಂಗಾ ಬೇಕು, ಇಷ್ಟು ಊದ್ಲು, ಇಷ್ಟು ಹೆಸರು, ಇಷ್ಟು ಅಲಸಂದಿ, ಹಿಂಗೆ ಆಹಾರ ಧಾನ್ಯಗಳು ಏನದಾವೆ ನಮಗಿಷ್ಟು ಪ್ರಮಾಣದಲ್ಲಿ ಈ ವರ್ಷಕ್ಕೆ ಬೇಕು ಅಂದ್ರೆ 2019ರಲ್ಲಿ ನಾವು ಜೂನಿಗೆ ಬಿತ್ತಿಗೆ ಶುರು ಆಗ್ತೈತೆ ಅಂದರೆ ಅವ್ರು ಮೇನಲ್ಲೇ ನಮಗೆ ತಿಳಿಸ್ಬೇಕು. ಮೇ ಅಥವಾ ಏಪ್ರಿಲ್ನಲ್ಲೇ ನಮಗೆ ಇಷ್ಟು ಕ್ವಿಂಟಲ್ ಇದು ಬೇಕು, ನಾವು ಪಕ್ಕ ತಗೊಂತೇವೆ, ಈ ರೇಟ್ಗೆ ತಗೊಂತೇವೆ ಅಂತಂದು ನಮಗೆ ಮೊದಲೇ ಹೇಳಿದ್ದಾರೆ. ನಾವೆಲ್ಲ ರೈತರು ಸೇರಿ ನಾವು ಇಷ್ಟಿಷ್ಟು ನಮ್ಮ ಹೊಲಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ನಾವು ಅಷ್ಟು ಎವರೇಜ್ ಅಷ್ಟು ಬೆಳೀಲಿಕ್ಕೆ ಸಾಧ್ಯ ಇರುವಂಥ ಕ್ಷೇತ್ರದಲ್ಲಿ ಆ ಬೆಳೆಗಳನ್ನು ಹಾಕಿ ಬೆಳೆದು ಕೊಡಲಿಕ್ಕೆ ತಯಾರದ. ಆದರೆ ಅದು ಗ್ರಾಹಕರು ಮತ್ತು ನಮ್ಮ ನಡುವೆ ಪಾರದರ್ಶಕತೆಯಿಂದ ಎಲ್ಲ ವ್ಯವಹರಿಸಿದರೆ ನಮಗೆ ಮತ್ತು ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತೈತೆ ಅಂತ ನಾನು ಹೇಳ್ತೀನಿ.